ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಕಾಫಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಿಮ್ಮಲ್ಲಿ ಎಷ್ಟೋ ಜನ ಕಾಫಿ ಪ್ರಿಯರಿರ್ತೀರಿ. ನಾವು ಕಾಫಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಸವಿಯಬಹುದು. ಈ ಕಾಫಿ ಸವಿಯೋದ್ರಿಂದ ನಮ್ಮ ಮೂಡ್ ರಿಫ್ರೆಶ್ಮೆಂಟ್ ಆಗುತ್ತೆ, ಹಾಗೆಯೇ ಒಂದು ಒಳ್ಳೆಯ ಉಲ್ಲಾಸಕರವಾದಂತಹ ಅನುಭವವನ್ನು ನೀಡುತ್ತೆ. ನಾವು ಸಾಮಾನ್ಯವಾಗಿ ಹೋಟೆಲ್ಗೆ ಹೋದಾಗ ಅಥವಾ ಕಾಫಿ ಶಾಪಿಗೆಲ್ಲ ಹೋದಾಗ ಬೇರೆ ಬೇರೆ ರೀತಿಯ ಕಾಫಿಯನ್ನು ನಾವು ಕೇಳಿರ್ತೀವಿ. ಸಾಮಾನ್ಯವಾಗಿ ಕಾಫಿ ಬಂದು ನಮ್ಮ ಹೋಟೆಲ್ನಲ್ಲಿ 20-30 ರೂಪಾಯಿ ಇದ್ದರೆ ಕಾಫಿ ಶಾಪಲ್ಲಿ ಶುರು ಆಗೋದೇ 100-150ರಿಂದ. ನಾನಿವತ್ತು ನಿಮಗೆ ಕಾಫಿ ಶಾಪ್ ಮಾಡುವಂತಹ ಕೋಲ್ಡ್ ಕಾಫಿನ ತುಂಬ ಜನ ಕೇಳಿರ್ತೀರಿ. ಈ ಕೋಲ್ಡ್ ಕಾಫಿನ ನಾವು ಮನೆಯಲ್ಲಿ ಹೇಗೆ ಮಾಡೋದು, ಅದು ಕೂಡ ಫಿಲ್ಟರ್ ಕಾಫಿ. ಸಾಮಾನ್ಯವಾಗಿ ನಾವು ಕಾಫಿಯನ್ನು ಎರಡು ರೀತಿಯಲ್ಲಿ ಸವಿಬೋದು. ಒಂದು ಫಿಲ್ಟರ್ ಕಾಫಿ, ಇನ್ನೊಂದು ಡೈರೆಕ್ಟಾಗಿ ನಾವು ಹುಡಿಯನ್ನು ಹಾಕಿ ಕಾಫಿ ಮಾಡಿ ಕುಡಿಯುವಂಥದ್ದು. ಆದರೆ ಫಿಲ್ಟರ್ ಕಾಫಿ ಬಂದು ತುಂಬ ರುಚಿಯನ್ನು ನೀಡುತ್ತೆ. ಕಾಫಿ ತನ್ನ ನಿಜವಾದಂತಹ ರುಚಿಯನ್ನು ನಮಗೆ ಅನುಭವಕ್ಕೆ ತರುವಂಥದ್ದೇ ಈ ಫಿಲ್ಟರ್ ಕಾಫಿಯಲ್ಲಿ. ನಾನಿವತ್ತು ನಿಮಗೆ ಈ ಫಿಲ್ಟರ್ ಕಾಫಿಯನ್ನು ಉಪಯೋಗ ಮಾಡಿಕೊಂಡು ಕೋಲ್ಡ್ ಕಾಫಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವೀಡಿಯೋ ಮಿಸ್ ಮಾಡಿದೆ ಮೊದಲು ನೀವು ನೋಡ್ಬೋದು. ಬಹಳ ಸುಲಭವಾಗಿ ಸಿಂಪಲ್ಲಾಗಿ ಕಾಫಿ ಡೇಯಲ್ಲಿ ಯಾವ ರುಚಿಯನ್ನು ಕೊಡುತ್ತೋ ಅದಕ್ಕಿಂತ ಹೆಚ್ಚು ರುಚಿಯನ್ನು ನಾವು ಕೊಡುವಂತಹ ಕೋಲ್ಡ್ ಕಾಫಿಯನ್ನು ಇವತ್ತು ಮಾಡಿ ಸವಿಯೋಣ. ಸ್ನೇಹಿತರೆ, ಕೋಲ್ಡ್ ಕಾಫಿ ಮಾಡಲಿಕ್ಕೆ ನಾನು ಮೊದಲು ಹಾಲು ತೊಗೊಂಡಿದ್ದೇನೆ. ಇದು ಆ್ಯಕ್ಚುಲಿ ನಾನು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಗಟ್ಟಿ ಮಾಡಿರುವಂತಂದರೆ ಫ್ರಿಜ್ಜಲ್ಲಿಟ್ಟಿರೋ ಹಾಲಿದು ಸ್ವಲ್ಪ ಐಸ್ ಆಗಿದೆ, ಪರವಾಗಿಲ್ಲ, ನಮಗೆ ಹೀಗಿದ್ದರೆ ಇನ್ನೂ ಒಳ್ಳೆಯದು. ಇದಕ್ಕೀಗ ನಾನು ಸುಮಾರು ಒಂದು 6 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೇನೆ. ಇದು ನಾರ್ಮಲ್ ಆಗಿ ನಮ್ಮ ಟೀ ಸ್ಪೂನು. 3, 4, 5, 6. ಯಾಕಂದರೆ ಕಾಫಿ ಡಿಕಾಕ್ಷನ್ ಬಂದು ಸ್ವಲ್ಪ ಸ್ಟ್ರಾಂಗ್ ಇದೆ, ಹಾಗಾಗಿ ನಾನು ನಿಮಗೆ 6 ಚಮಚಗಳನ್ನು ತಗೊಂಡಿದ್ದೇನೆ. ಕೋಲ್ಡ್ ಕಾಫಿ ಮಾಡಲಿಕ್ಕೆ ಮುಖ್ಯವಾಗಿ ಏನು ಬೇಕು ಅಂತಂದರೆ ಹಾಲು, ಅಂದರೆ ಹಾಲಲ್ಲಿ ಬರುವಂತಹ ಆ ಒಂದು ಥಿಕ್ನೆಸ್ಸು. ನಾನು ಅದಕ್ಕೋಸ್ಕರ ಬ್ಲೆಂಡರ್ನ ಯೂಸ್ ಮಾಡ್ತಿದ್ದೇನೆ. ಬ್ಲೆಂಡರ್ನ ಯೂಸ್ ಮಾಡಿ ಕಾಫಿ ರೆಡಿ ಮಾಡುವ ಅಂತ ಹೇಳಿ ನಾನೀಗ ಬ್ಲೆಂಡರ್ನ ಹಾಕ್ತಿದ್ದೇನೆ. ಸ್ನೇಹಿತರೆ ನೋಡಿ, ಇಷ್ಟು ಬಫಿ ಟೈಪ್ ಬಂದಿದೆ. ನಮಗೆ ಇಷ್ಟಾದರೆ ಸಾಕಿದು, ಹಾಲು ವೇಸ್ಟ್ ಆಗಬಾರ್ದು. ಹಾಗಾಗಿ ಈ ರೀತಿಯಾಗಿ ತೆಗಿತಿರೋದು ನೋಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಂದು ಪ್ಯಾಕೆಟ್ ಹಾಲಲ್ಲ, ಇದು ನಾನು ಡೈರಿಯಿಂದ ತಂದಿರುವಂಥ ಹಾಲು. ಇವಾಗ ಇದು ರೆಡಿ ಆಯಿತು. ಇದು ಸ್ವಲ್ಪ ಸೈಡಿಗೆ ಇಡುವ. ನಾನೊಂದು ಗ್ಲಾಸ್ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಆಲ್ರೆಡಿ ಫಿಲ್ಟರಲ್ಲಿ ಫಿಲ್ಟ್ರ್ ಮಾಡಿರುವಂತಹ ಕಾಫಿ ಡಿಕಾಕ್ಷನ್ ಇದು. ಈಗ ಇದನ್ನು ನಾನು ಸ್ವಲ್ಪ ತಗೊಳ್ತೇನೆ. ಇದಕ್ಕೆ ನೋಡಿ, ಇಷ್ಟು ಸಾಕು. ಇಷ್ಟು ತಗೊಂಡು ಇದಕ್ಕೀಗ ನಾನು ಹಾಲನ್ನು ಆ್ಯಡ್ ಮಾಡ್ತೇನೆ. ನೋಡಿ, ಸಿಂಪಲ್ ಇಷ್ಟೇ. ಇದಕ್ಕೇನು ಮಾಡ್ತಾರೆ ಅಂತಂದರೆ ವೆನಿಲ್ಲಾ ಐಸ್ ಕ್ರೀಮ್ ಅಥವಾ ಸಾಮಾನ್ಯವಾಗಿ ಹಾಕೋದು ವೆನಿಲ್ಲಾ ಐಸ್ ಕ್ರೀಮೇ, ಇಲ್ಲಾಂತಂದರೆ ಈ ಕಂಡೆನ್ಸ್ಡ್ ಮಿಲ್ಕ್ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಆದರೆ ನಾವು ಯಾವುದೇ ರೀತಿಯಲ್ಲಿ ಯೂಸ್ ಮಾಡದೆ ತುಂಬ ಪ್ಯೂರಾಗಿ ಮಾಡಿರುವಂತಹ ಕೋಲ್ಡ್ ಕಾಫಿ ತುಂಬ ಚೆನ್ನಾಗಿದಿಲ್ಲ ಅಂತ ನಾನು ಕುಡ್ದು ಇಡ್ತೀನಿ. ಆದರೆ ಮುಟ್ಲಿಕ್ಕೆ ಮಾತ್ರ ಬಹಳ ಒಂದು ತಂಪಿನ ಅನುಭವ ಆಗುತ್ತೆ, ಯಾಕಂದರೆ ಹಾಲು ಬಂದು ಕೋಲ್ಡ್ ಇದೆ. ನಾನೀಗ ಟೇಸ್ಟ್ ನೋಡ್ತೀನಿ. ನಿಜವಾಗ್ಲೂ ನಾನು ಮಾಡಿದ್ದು ಅಂತಲ್ಲ, ನಿಮಗೆ ರಿಯಲ್ ಕಾಫಿಯ ಟೇಸ್ಟ್ ಬೇಕು ಅಂತಂದರೆ ಈ ರೀತಿಯಾಗಿ ನೀವು ಕುಡಿದು ಟೇಸ್ಟ್ ಮಾಡಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಆ ಕಾಫಿ ಕುಡಿದಾಗ ನಿಮಗೆ ಆ ಫೀಲ್ ಸಿಗುತ್ತಲ್ವ, ವಂಡರ್ಫುಲ್. ಇದನ್ನು ಮಾತಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅಷ್ಟೊಂದು ಖುಷಿಯಾಗತ್ತೆ. ಇದು ಮುಂಚೆ ಕುಡಿದಿದ್ದೆ ಎಲ್ಲಿ ಕಾಫಿ ಶಾಪಲ್ಲೆಲ್ಲ, ಆದರೆ ಮನೆಯಲ್ಲಿ ಮಾಡಿರುವಂಥದ್ದು ಇದೇ ಮೊದಲೇ ಬಾರಿ ನಿಮಗೆ ತೋರಿಸ್ಬೇಕು ಅನ್ನೋದು. ಹಾಗೆ ನಾನು ಸಾಕೊಂದು ಕಲ್ತಾಗತ್ತೆ ಅಂತ ಹೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವು ಹಾಕಿರುವಂಥ ಡಿಕಾಕ್ಷನ್ ಆಗಲಿ ಅಥವಾ ಸ್ವೀಟ್ ಆಗಲಿ ಹಾಲಾಗಲಿ ಪ್ರತಿಯೊಂದು ಪರ್ಫೆಕ್ಟಾಗಿದೆ. ನೀವು ಇದೇ ರೀತಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮಲ್ಲಿ ಎಷ್ಟು ಜನ ಈ ರೀತಿಯ ಕಾಫಿನ ಕುಡಿದಿರಿ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಬೇಡ ಅಂತ ಸೈಡ್ ಇಟ್ಟೆ, ಬಟ್ ಮನಸ್ಸು ಕೇಳ್ತಾ ಇಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿಯ ಕಾಫಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು, ನಿಮಗೆ ಅದರ ರುಚಿ ಹೇಗಿತ್ತು,
ನಿಮ್ಮ ಅನುಭವ ಹೇಗಿತ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.